ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಸಚಿವರಾಗಿರುವಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರ ಜೊತೆಲಿದ್ದೇನೆ. ಸರ್, ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ನರೇಗಾ ಇದನ್ನ ವಾಪಸ್ ಚಾಲ್ತಿಗೆ ತರಬೇಕು, ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಅಥವಾ ಹೆಸರನ್ನ ನಿರ್ನಾಮ ಮಾಡಬೇಕು ಅಂತ ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು ಕೆಪಿಸಿಸಿ ಕಡೆಯಿಂದ. ಈ ಹೆಸರು ಬದಲಾವಣೆ ಆಗಿರೋದ್ರಿಂದ ಯಾವ ರೀತಿ ಸಮಸ್ಯೆ ಕಾಂಗ್ರೆಸ್ನ ನಾಯಕರು ನೋಡ್ತಾ ಇದ್ದಾರೆ, ಯಾಕೆ ಈ ಹೋರಾಟ? ನೋಡಿ, ಇದು ಕೇವಲ ಹೆಸರು ಬದಲಾವಣೆಯಿಂದಲ್ಲ, ಅವರು ರೂಪಿಸಿರ್ತಕ್ಕಂಥ ಈ ಯೋಜನೆ ಇದು ಕೇವಲ 8 ಗಂಟೆಗಳ ಚರ್ಚೆಯನ್ನು ಮಾಡಿ ಲೋಕಸಭೆಯಲ್ಲಿ ಇದನ್ನು ಅನುಮೋದನೆ ಮಾಡಿರ್ತಕ್ಕಂಥದ್ದು. ಹಿಂದೆ ನರೇಗಾ ಯೋಜನೆ ತಂದಂಥ ಸಂದರ್ಭದಲ್ಲಿ ಭಾಳ ವಿಸ್ತೃತವಾದಂಥ ಚರ್ಚೆಗಳಾಯಿತು ದೇಶವ್ಯಾಪ್ತಿ. ಒಂದು ಎಲ್ಲರ ಪಾಲ್ಗೊಳ್ಳುವಿಕೆ ಆಯಿತು, ಹೆಂಗೆ ಆಗಬೇಕು ಈ ಕಾರ್ಯಕ್ರಮ ಅಂತೇಳಿ. ಅಷ್ಟೆಲ್ಲ ಚರ್ಚೆಗಳಾದ ನಂತರ ತಂದಿರೋದು. ಇದು ಕೇವಲ ದುರುದ್ದೇಶದಿಂದ ಅಷ್ಟೇ. ನಾವು ಹೆಸರು ಬದಲಾವಣೆಗೆ ವಿರೋಧ ಅಲ್ಲ, ಇಡೀ ಕಾರ್ಯಕ್ರಮದ ರೂಪವನ್ನು ಬದಲಾವಣೆ ಮಾಡಿರ್ತಕ್ಕಂಥದಕ್ಕೆ ನಾವು ವಿರೋಧ. ಆ ಕಾರಣದಿಂದ ಏನು ಹಿಂದೆ ಈ ಕಾರ್ಯಕ್ರಮದ ಅನುಕೂಲ ಲಾಭ ಆಗಿತ್ತು, ಎಲ್ಲರಿಗೂ ಆಸ್ತಿ ಸೃಜನೆ ಆಗಿತ್ತು, ಗ್ರಾಮಗಳಲ್ಲಿ ಭಾಳಷ್ಟು ಜನ ಬಡವರಿಗೆ ಮನೆ ಕಟ್ಟೋಕ್ಕಾಗ್ತಾ ಇತ್ತು, ಭಾಳಷ್ಟು ಶೌಚಾಲಯಗಳು ಕಟ್ಟೋಂತ ಆಗ್ತಾ ಇತ್ತು, ಸ್ವಂತ ಕುರಿ ಶೆಡ್ಡು ಹಸು ಶೆಡ್ಡು ಇವೆಲ್ಲ ಮಾಡೋಂಥಕ್ಕಾಗ್ತಾ ಇತ್ತು, ಅವರ ಜಮೀನುಗಳಲ್ಲಿ ಬದುಗಳು ಹಾಕುವಂಥದ್ದಕ್ಕಾಗ್ತಿತ್ತು. ಭಾಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಅವಕಾಶಗಳಿತ್ತು. ಅದನ್ನೆಲ್ಲ ಇವತ್ತು ಅವರು ಪ್ರಧಾನಮಂತ್ರಿ ಗತಿಶಕ್ತಿ ಪೋರ್ಟಲ್ ಎಷ್ಟು ಜನ ಇವತ್ತು ಪಂಚಾಯಿತಿಗಳಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ. ಇವತ್ತು ಗ್ರಾಮಸ್ಥರು ಅವರ ಪಂಚಾಯಿತಿ ಮಟ್ಟದಲ್ಲಿ ಯಾವ ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದಕ್ಕೆ ಶಕ್ತಿ ಇತ್ತು. ಆ ಶಕ್ತಿಯನ್ನು ಇವತ್ತು ಕಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ರಾಜ್ಯಗಳ ಮೇಲೆ ಹೊರೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾಕೆ ಹಾಗಾದ್ರೆ ಕೇಂದ್ರದಲ್ಲಿ ದುಡ್ಡಿಲ್ವಾ? ಯಾಕೆ ನೀವು ನಿಮ್ಮ 90% ಇದ್ದಿದ್ದು ಯಾಕೆ ಹಿಂಪಡಿದ್ರಿ? 90% ನಿಮ್ಮ ಪಾಲು, 10% ರಾಜ್ಯದ ಪಾಲಿತ್ತು. ಇವತ್ತು ಎಲ್ಲ ವಿಚಾರದಲ್ಲೂ ನೀವು ರಾಜ್ಯಗಳಿಗೆ ಹೊಡೆತ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ನೀವೇ ಕಾರ್ಯಕ್ರಮಗಳು ರೂಪಿಸೋಂಗಿದ್ರೆ ಹಂಗಾರೆ ರಾಜ್ಯಗಳು ಏನು ಮಾಡಬೇಕು? ಹಂಗಾರೆ ರಾಜ್ಯ ಸರ್ಕಾರಗಳಿಗೆ, ಜನರಿಂದ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಸರ್ಕಾರಗಳಿಗೆ ಇವತ್ತು ಅವ್ರದೇ ಆದಂಥ ಕಾರ್ಯಕ್ರಮಗಳು ರೂಪಿಸೋಂಥದಕ್ಕೆ ಅಧಿಕಾರ ಇಲ್ವಾ? ಎಲ್ಲ ನಿಮಗೆ ಅವರು ಟ್ಯಾಕ್ಸ್ ವಸೂಲಿ ಮಾಡೋಕ್ಕೆ ಮಾತ್ರ ರಾಜ್ಯ ಸರ್ಕಾರಗಳಿದಾವ? ಟ್ಯಾಕ್ಸ್ ವಸೂಲಿ ಮಾಡಿ ನಿಮ್ಗೆ ಕೊಡ್ತಾ ಇರೋದಕ್ಕೇನ ಇರೋದು? ರಾಜ್ಯ ಸರ್ಕಾರ ಈಗ ನಮ್ಮ ರಾಜ್ಯದ ಬಂದಾಗ ನಮ್ಮ ರಾಜ್ಯ ಸರ್ಕಾರದಿಂದ ನರೇಗಾ ಹೆಸರನ್ನ ಬದಲಾಯಿಸಿರೋದು, ಕಾಯ್ದೆಯನ್ನ ಬದಲಾಯಿಸಿರೋ ವಿಚಾರವಾಗಿ ಪತ್ರ ಏನಾದರೂ ಬರ್ದಿದ್ದೀರಾ ಪ್ರಧಾನಮಂತ್ರಿಗಳಿಗೆ, ಯೂನಿಯನ್ ಗವರ್ಮೆಂಟ್ಗೆ? ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಜಾರಿ ಮಾಡಿದ ಕೂಡಲೇ ಪತ್ರವನ್ನು ಬರೆದು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇದು ಸಂಪೂರ್ಣ ಸಂವಿಧಾನದ ಉಲ್ಲಂಘನೆ, ಒಂದು ಫೆಡರಲ್ ಸಿಸ್ಟಮ್, ಕೋಆಪರೇಟಿವ್ ಫೆಡರಲ್ ಸಿಸ್ಟಮ್ನ ಕೊಲೆ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥ ರೀತಿಯಲ್ಲಿ ಹಲವಾರು ಇದರ ಲೋಪಗಳನ್ನು ಅದು ಎತ್ತಿಡಿದು ಅವರು ಅದಕ್ಕೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಪ್ರಧಾನಮಂತ್ರಿಗಳು ಯಾವುದಕ್ಕೆ ಉತ್ತರ ಕೊಡ್ತಾರೆ, ಯಾವುದಕ್ಕೆ ಉತ್ತರ ಕೊಡಲ್ಲ ಅಂತ ನಿಮಗೂ ಗೊತ್ತಿದೆ. ಇವತ್ತಿನ ಹೋರಾಟದ ಕೊನೆ ಪ್ರಶ್ನೆ ಸರ್, ಯಾರೆಲ್ಲ ಭಾಗಿಯಾಗ್ತಾರೆ, ಎಷ್ಟು ಗಂಟೆ, ಏನು ರೂಪುರೇಷೆ, ಎಷ್ಟು ಜನ ಸೇರುವಂತ ನಿರೀಕ್ಷೆ? ನೋಡಿ, ಇವತ್ತು AICCಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, KPCC ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಅವರು ಮತ್ತು ಸಂಪುಟದ ಕೆಲವು ಸಚಿವರು, ಶಾಸಕರುಗಳು ಮತ್ತು ಪಕ್ಷದ ಮುಖಂಡರುಗಳು ಬಹಳಷ್ಟು ಜನ ಭಾಗವಹಿಸ್ತಾರೆ. ಮತ್ತು ವಿಶೇಷವಾಗಿ ಮನ್ರೇಗಾ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ಆಗಿರತಕ್ಕಂಥ ಎಲ್ಲ ಜನ ಇವತ್ತು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಾವೊಂದು 60,000 ಜನಕ್ಕೆ ಆಸನಗಳ ವ್ಯವಸ್ಥೆ ಮಾಡಿದ್ದೀವಿ. ಆದರೆ ನಮ್ಮ ನಿರೀಕ್ಷೆ ಮೀರಿ ಇವತ್ತು ಜನ ಬರ್ತಕ್ಕಂಥದ್ದು ಆಗ್ತಾ ಇದೆ. ಖಂಡಿತ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಈ ಹೋರಾಟದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜ್ ಅನ್ನ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ರಾಜ್ಯದಿಂದ ಕೊಡಬಹುದು ಅಂತ ಅನಿಸ್ತಾ ಇದೆಯಾ? ಖಂಡಿತ ಇದು ಪ್ರಪ್ರಥಮ ಕಾರ್ಯಕ್ರಮ. ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದು ಇಲ್ಲಿಂದ ಪ್ರಾರಂಭ ಆಗಿ ದೊಡ್ಡ ಮಟ್ಟದಲ್ಲಿ ಇದು ಬೆಳೀತದೆ. ಇದು ರಾಷ್ಟ್ರ ವ್ಯಾಪ್ತಿ ಹರಡ್ತಕ್ಕಂಥ ಸಾಧ್ಯತೆ ಇದೆ. ಆ ನಂಬಿಕೆ, ವಿಶ್ವಾಸ ನನಗಿದೆ. ಇಲ್ಲಿಗೆ ಹೋರಾಟವನ್ನ ಆರಂಭ ಮಾಡಿದ್ದೇವೆ. ಇದು ಆ ಹೋರಾಟದ ಮೊದಲ ಆವೃತ್ತಿಯಾಗಿದ್ದು, ಒಂದು ವೇಳೆ ಕೇಂದ್ರ ಸರ್ಕಾರ ಯಾವುದೇ ಮನ್ನಣೆಯನ್ನ ಈ ಹೋರಾಟಕ್ಕೆ ಕೊಡದಿದ್ರೆ ದೇಶವ್ಯಾಪಿ ಹೋರಾಟವನ್ನ ಹರಡುವಂತ ಸಂದೇಶವನ್ನ ಕೇಂದ್ರ ಸರ್ಕಾರಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಸಚಿವರಾಗಿರುವಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರ ಜೊತೆಲಿದ್ದೇನೆ. ಸರ್, ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ನರೇಗಾ ಇದನ್ನ ವಾಪಸ್ ಚಾಲ್ತಿಗೆ ತರಬೇಕು, ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಅಥವಾ ಹೆಸರನ್ನ ನಿರ್ನಾಮ ಮಾಡಬೇಕು ಅಂತ ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು ಕೆಪಿಸಿಸಿ ಕಡೆಯಿಂದ. ಈ ಹೆಸರು ಬದಲಾವಣೆ ಆಗಿರೋದ್ರಿಂದ ಯಾವ ರೀತಿ ಸಮಸ್ಯೆ ಕಾಂಗ್ರೆಸ್ನ ನಾಯಕರು ನೋಡ್ತಾ ಇದ್ದಾರೆ, ಯಾಕೆ ಈ ಹೋರಾಟ? ನೋಡಿ, ಇದು ಕೇವಲ ಹೆಸರು ಬದಲಾವಣೆಯಿಂದಲ್ಲ, ಅವರು ರೂಪಿಸಿರ್ತಕ್ಕಂಥ ಈ ಯೋಜನೆ ಇದು ಕೇವಲ 8 ಗಂಟೆಗಳ ಚರ್ಚೆಯನ್ನು ಮಾಡಿ ಲೋಕಸಭೆಯಲ್ಲಿ ಇದನ್ನು ಅನುಮೋದನೆ ಮಾಡಿರ್ತಕ್ಕಂಥದ್ದು. ಹಿಂದೆ ನರೇಗಾ ಯೋಜನೆ ತಂದಂಥ ಸಂದರ್ಭದಲ್ಲಿ ಭಾಳ ವಿಸ್ತೃತವಾದಂಥ ಚರ್ಚೆಗಳಾಯಿತು ದೇಶವ್ಯಾಪ್ತಿ. ಒಂದು ಎಲ್ಲರ ಪಾಲ್ಗೊಳ್ಳುವಿಕೆ ಆಯಿತು, ಹೆಂಗೆ ಆಗಬೇಕು ಈ ಕಾರ್ಯಕ್ರಮ ಅಂತೇಳಿ. ಅಷ್ಟೆಲ್ಲ ಚರ್ಚೆಗಳಾದ ನಂತರ ತಂದಿರೋದು. ಇದು ಕೇವಲ ದುರುದ್ದೇಶದಿಂದ ಅಷ್ಟೇ. ನಾವು ಹೆಸರು ಬದಲಾವಣೆಗೆ ವಿರೋಧ ಅಲ್ಲ, ಇಡೀ ಕಾರ್ಯಕ್ರಮದ ರೂಪವನ್ನು ಬದಲಾವಣೆ ಮಾಡಿರ್ತಕ್ಕಂಥದಕ್ಕೆ ನಾವು ವಿರೋಧ.
ಆ ಕಾರಣದಿಂದ ಏನು ಹಿಂದೆ ಈ ಕಾರ್ಯಕ್ರಮದ ಅನುಕೂಲ ಲಾಭ ಆಗಿತ್ತು, ಎಲ್ಲರಿಗೂ ಆಸ್ತಿ ಸೃಜನೆ ಆಗಿತ್ತು. ಗ್ರಾಮಗಳಲ್ಲಿ ಭಾಳಷ್ಟು ಜನ ಬಡವರಿಗೆ ಮನೆ ಕಟ್ಟೋಕ್ಕಾಗ್ತಾ ಇತ್ತು, ಭಾಳಷ್ಟು ಶೌಚಾಲಯಗಳು ಕಟ್ಟೋಂತ ಆಗ್ತಾ ಇತ್ತು, ಸ್ವಂತ ಕುರಿ ಶೆಡ್ಡು, ಹಸು ಶೆಡ್ಡು ಇವೆಲ್ಲ ಮಾಡೋಂಥಕ್ಕಾಗ್ತಾ ಇತ್ತು, ಅವರ ಜಮೀನುಗಳಲ್ಲಿ ಬದುಗಳು ಹಾಕುವಂಥದ್ದಕ್ಕಾಗ್ತಿತ್ತು. ಭಾಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಅವಕಾಶಗಳಿತ್ತು. ಅದನ್ನೆಲ್ಲ ಇವತ್ತು ಅವರು ಪ್ರಧಾನಮಂತ್ರಿ ಗತಿಶಕ್ತಿ ಪೋರ್ಟಲ್ ಎಷ್ಟು ಜನ ಇವತ್ತು ಪಂಚಾಯಿತಿಗಳಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ. ಇವತ್ತು ಆ ಗ್ರಾಮಸ್ಥರು ಅವರ ಪಂಚಾಯಿತಿ ಮಟ್ಟದಲ್ಲಿ ಯಾವ ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದಕ್ಕೆ ಶಕ್ತಿ ಇತ್ತು. ಆ ಶಕ್ತಿಯನ್ನು ಇವತ್ತು ಕಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ರಾಜ್ಯಗಳ ಮೇಲೆ ಹೊರೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾಕೆ ಹಾಗಾದ್ರೆ ಕೇಂದ್ರದಲ್ಲಿ ದುಡ್ಡಿಲ್ವಾ? ಯಾಕೆ ನೀವು ನಿಮ್ಮ 90% ಇದ್ದಿದ್ದು ಯಾಕೆ ಹಿಂಪಡಿದ್ರಿ? 90% ನಿಮ್ಮ ಪಾಲು, 10% ರಾಜ್ಯದ ಪಾಲಿತ್ತು. ಇವತ್ತು ಎಲ್ಲ ವಿಚಾರದಲ್ಲೂ ನೀವು ರಾಜ್ಯಗಳಿಗೆ ಹೊಡೆತ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ನೀವೇ ಕಾರ್ಯಕ್ರಮಗಳು ರೂಪಿಸೋಂಗಿದ್ರೆ ಹಂಗಾರೆ ರಾಜ್ಯಗಳು ಏನು ಮಾಡಬೇಕು? ಹಂಗಾರೆ ರಾಜ್ಯ ಸರ್ಕಾರಗಳಿಗೆ, ಜನರಿಂದ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಸರ್ಕಾರಗಳಿಗೆ ಇವತ್ತು ಅವ್ರದೇ ಆದಂಥ ಕಾರ್ಯಕ್ರಮಗಳು ರೂಪಿಸುವಂಥದಕ್ಕೆ ಅಧಿಕಾರ ಇಲ್ವಾ? ಎಲ್ಲ ನಿಮಗೆ ಅವರು ಟ್ಯಾಕ್ಸ್ ವಸೂಲಿ ಮಾಡೋಕ್ಕೆ ಮಾತ್ರ ರಾಜ್ಯ ಸರ್ಕಾರಗಳಿದಾವ? ಟ್ಯಾಕ್ಸ್ ವಸೂಲಿ ಮಾಡಿ ನಿಮ್ಗೆ ಕೊಡ್ತಾ ಇರೋದಕ್ಕೇನ ಇರೋದು? ರಾಜ್ಯ ಸರ್ಕಾರ ಈಗ ನಮ್ಮ ರಾಜ್ಯದ ಬಂದಾಗ ನಮ್ಮ ರಾಜ್ಯ ಸರ್ಕಾರದಿಂದ ನರೇಗಾ ಹೆಸರನ್ನ ಬದಲಾಯಿಸಿರೋದು, ಕಾಯ್ದೆಯನ್ನ ಬದಲಾಯಿಸಿರೋ ವಿಚಾರವಾಗಿ ಪತ್ರ ಏನಾದರೂ ಬರ್ದಿದ್ದೀರಾ ಪ್ರಧಾನಮಂತ್ರಿಗಳಿಗೆ, ಯೂನಿಯನ್ ಗವರ್ಮೆಂಟ್ಗೆ? ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಜಾರಿ ಮಾಡಿದ ಕೂಡಲೇ ಪತ್ರವನ್ನು ಬರೆದು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇದು ಸಂಪೂರ್ಣ ಸಂವಿಧಾನದ ಉಲ್ಲಂಘನೆ, ಒಂದು ಫೆಡರಲ್ ಸಿಸ್ಟಮ್, ಕೋಆಪರೇಟಿವ್ ಫೆಡರಲ್ ಸಿಸ್ಟಮ್ನ ಕೊಲೆ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥ ರೀತಿಯಲ್ಲಿ ಹಲವಾರು ಇದರ ಲೋಪಗಳನ್ನು ಅದು ಎತ್ತಿಡಿದು ಅವರು ಅದಕ್ಕೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಪ್ರಧಾನಮಂತ್ರಿಗಳು ಯಾವುದಕ್ಕೆ ಉತ್ತರ ಕೊಡ್ತಾರೆ, ಯಾವುದಕ್ಕೆ ಉತ್ತರ ಕೊಡಲ್ಲ ಅಂತ ನಿಮಗೂ ಗೊತ್ತಿದೆ. ಇವತ್ತಿನ ಹೋರಾಟದ ಕೊನೆ ಪ್ರಶ್ನೆ ಸರ್, ಯಾರೆಲ್ಲ ಭಾಗಿಯಾಗ್ತಾರೆ, ಎಷ್ಟು ಗಂಟೆ, ಏನು ರೂಪುರೇಷೆ, ಎಷ್ಟು ಜನ ಸೇರುವಂತ ನಿರೀಕ್ಷೆ? ನೋಡಿ, ಇವತ್ತು AICCಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, KPCC ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಅವರು ಮತ್ತು ಸಂಪುಟದ ಕೆಲವು ಸಚಿವರು, ಶಾಸಕರುಗಳು ಮತ್ತು ಪಕ್ಷದ ಮುಖಂಡರುಗಳು ಬಹಳಷ್ಟು ಜನ ಭಾಗವಹಿಸ್ತಾರೆ. ಮತ್ತು ವಿಶೇಷವಾಗಿ ಮನ್ರೇಗಾ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ಆಗಿರತಕ್ಕಂಥ ಎಲ್ಲ ಜನ ಇವತ್ತು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಾವೊಂದು 60,000 ಜನಕ್ಕೆ ಆಸನಗಳ ವ್ಯವಸ್ಥೆ ಮಾಡಿದ್ದೀವಿ. ಆದರೆ ನಮ್ಮ ನಿರೀಕ್ಷೆ ಮೀರಿ ಇವತ್ತು ಜನ ಬರ್ತಕ್ಕಂಥದ್ದಾಗ್ತಾ ಇದೆ. ಖಂಡಿತ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಈ ಹೋರಾಟದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜ್ ಅನ್ನ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ರಾಜ್ಯದಿಂದ ಕೊಡಬಹುದು ಅಂತ ಅನಿಸ್ತಾ ಇದೆಯಾ? ಖಂಡಿತ ಇದು ಪ್ರಪ್ರಥಮ ಕಾರ್ಯಕ್ರಮ. ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದು ಇಲ್ಲಿಂದ ಪ್ರಾರಂಭ ಆಗಿ ದೊಡ್ಡ ಮಟ್ಟದಲ್ಲಿ ಇದು ಬೆಳೀತದೆ. ಇದು ರಾಷ್ಟ್ರ ವ್ಯಾಪ್ತಿ ಹರಡ್ತಕ್ಕಂಥ ಸಾಧ್ಯತೆ ಇದೆ. ಆ ನಂಬಿಕೆ, ವಿಶ್ವಾಸ ನನಗಿದೆ. ಇಲ್ಲಿಗೆ ಹೋರಾಟವನ್ನ ಆರಂಭ ಮಾಡಿದ್ದೇವೆ. ಇದು ಆ ಹೋರಾಟದ ಮೊದಲ ಆವೃತ್ತಿಯಾಗಿದ್ದು, ಒಂದು ವೇಳೆ ಕೇಂದ್ರ ಸರ್ಕಾರ ಯಾವುದೇ ಮನ್ನಣೆಯನ್ನ ಈ ಹೋರಾಟಕ್ಕೆ ಕೊಡದಿದ್ರೆ ದೇಶವ್ಯಾಪಿ ಹೋರಾಟವನ್ನ ಹರಡುವಂತ ಸಂದೇಶವನ್ನ ಕೇಂದ್ರ ಸರ್ಕಾರಕ್ಕೆ ಡಾಕ್ಟರ್ MC ಸುಧಾಕರ್ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.